ನಮ್ಮ ದೇಹದಲ್ಲಿರುವ ಪಂಚಪ್ರಾಣಗಳಲ್ಲಿ ಉದಾನವಾಯು ಕೂಡ ಒಂದು. ಇದು ಮಿದುಳಿನಿಂದ ಕಂಠದ ತನಕ ಕೆಲಸ ಮಾಡುತ್ತೆ ಮತ್ತು ಕೈಕಾಲುಗಳ ಕೆಲಸ ಕೂಡ ನಿರ್ವಹಿಸುತ್ತೆ. ಆಕಸ್ಮಿಕ ರೀತಿಯಿಂದ ನಮ್ಮ ದೇಹದಲ್ಲಿ ತಯಾರಾಗ್ತಕ್ಕಂಥ ವಿಜಾತೀಯ ದ್ರವ್ಯಗಳನ್ನು ತಕ್ಷಣವೇ ಸೀನು, ಕೆಮ್ಮು, ಕಣ್ಣೀರು ರೂಪದಲ್ಲಿ ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಲಸ ಈ ಉದಾನವಾಯು ಮಾಡುತ್ತದೆ. ನಾವು ವಿಚಾರ ಮಾಡಲು ಮತ್ತು ಕೈಕಾಲುಗಳ ಚಲನೆಗೆ ಈ ಉದಾನವಾಯು ಕಾರಣ. ಉದಾನವಾಯುವಿನ ಸ್ಥಾನ ನಮ್ಮ ಕಂಠದಲ್ಲಿರುವುದರಿಂದ ಇದು ವಿಶುದ್ಧಿ ಚಕ್ರವನ್ನು ಪ್ರಚೋದಿಸುತ್ತದೆ. ಈ ವಾಯುವನ್ನು ಸರಿದೂಗಿಸುವ ಕೆಲಸ ಉದಾನ ಮುದ್ರೆ ಮಾಡುತ್ತದೆ. ಉದಾನ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ, ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು, ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳು, ಈ 3 ಬೆರಳುಗಳ ತುದಿಗಳನ್ನು ಜೋಡಿಸಬೇಕು. ಇದು ಉದಾನ ಮುದ್ರೆ ಆಗುತ್ತದೆ. ಈ ಮುದ್ರೆಯನ್ನು ನಾವು 45 ನಿಮಿಷ ಮಾಡಬಹುದು, ಒಂದೇ ಸಲ ಮಾಡಬಹುದು, ಅಥವಾ 3 ಸಲ ನಾವು ಇದನ್ನು 15 ನಿಮಿಷದಂತೆ ಕೂಡ ಮಾಡಬಹುದು. ಈ ಮುದ್ರೆ ಮಾಡೋದ್ರಿಂದ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಕಾರ್ಯ ಸರಿಯಾಗಿ ನಡೆಯುತ್ತೆ. ಒಂದು ವೇಳೆ ಈ PTH ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನು ಹೆಚ್ಚು ಪ್ರಮಾಣದಲ್ಲಿ ಸ್ರವಿಕೆ ಆದ್ರೆ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಪ್ರಮಾಣ ಬ್ಯಾಲೆನ್ಸ್ ಆಗಿರಲ್ಲ. ಇದೇನಾಗುತ್ತೆ, ಹೀಗಾದ್ರೆ ಕಿಡ್ನಿ ಫೇಲ್ಯೂರ್ಗೆ ದಾರಿ ಮಾಡಿಕೊಡುತ್ತೆ. ಈ ಮುದ್ರೆ ಮಾಡೋದ್ರಿಂದ ಈ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಕಾರ್ಯ ಸರಿಯಾಗಿ ನಡೆಯುತ್ತೆ. ಆದ್ದರಿಂದ ಈ ಮುದ್ರೆಯು ಮೂತ್ರಕೋಶದ ತೊಂದರೆಗಳನ್ನು ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಮಿದುಳಿಗೆ ರಕ್ತ ಚಲನೆಯನ್ನು ಹೆಚ್ಚಿಸಿ ಯೋಚನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಜ್ಞಾಪಕ ಶಕ್ತಿ, ಬುದ್ಧಿವಂತಿಕೆ, ಏಕಾಗ್ರತೆ ಹೆಚ್ಚುತ್ತದೆ. ಉದಾನ ಮುದ್ರೆಯು ಗಂಟಲಿನ ತೊಂದರೆ, ಮಾತಿನ ತೊದಲುವಿಕೆ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಈ ಮುದ್ರೆ ಮಾಡೋದ್ರಿಂದ ಕೈಕಾಲುಗಳು ಸಮರ್ಥವಾಗಿ ಕೆಲಸ ಮಾಡುತ್ತವೆ. ಈ ಮುದ್ರೆಯು ಕುತ್ತಿಗೆಯ ಮೇಲ್ಭಾಗದಲ್ಲಿರ್ತಕ್ಕಂಥ 5 ಇಂದ್ರಿಯಗಳ ಕಾರ್ಯ, ಅವುಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಚೇತನ ನೀಡುತ್ತದೆ. ಹೀಗೆ ಉದಾನ ಮುದ್ರೆಯು ನಮ್ಮ ದೇಹದಲ್ಲಿನ ಅನೇಕ ತೊಂದರೆಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ನಮ್ಮ ದೇಹದಿಂದ ಎಲ್ಲಾ ವಿಷವಸ್ತುಗಳನ್ನು ಹೊರಹಾಕುವ ಯೋಗ ಮುದ್ರೆ ಯಾವ್ದು ಗೊತ್ತಾ? ನಿರ್ಮಲ ಮುದ್ರೆ, ಡಿಟಾಕ್ಸ್ ಮುದ್ರೆ ಅಂತ ಕೂಡ ಹೇಳ್ತೀವಿ. ನಿರ್ಮಲ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ಬುಡದಲ್ಲಿ ಹೀಗೆ ಈ ರೀತಿಯಾಗಿ ಈ ಸ್ಥಳದಲ್ಲಿ ಉಂಗುರು ಬೆರಳು ಮತ್ತು ಮಧ್ಯ ಬೆರಳಿನ ನಡುವೆ ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನಿಂದ ನಾವೇನ್ ಮಾಡ್ಬೇಕು, ಒತ್ತಡ ಹಾಕ್ಬೇಕು. ಇದೇನಂತಂದ್ರೆ ನಿರ್ಮಲ ಮುದ್ರೆ ಆಗುತ್ತೆ. ಇದು ಎಷ್ಟೊಂದು ಅದ್ಭುತ ಮುದ್ರೆ ಅಂದ್ರೆ, ನಾವು ಉಪವಾಸ ಇದ್ದಾಗ ದಿನದಲ್ಲಿ 10 ನಿಮಿಷ 3 ರಿಂದ 4 ಸಲ ಈ ಮುದ್ರೆ ಮಾಡಿದ್ರೆ ನಮ್ಮ ದೇಹ ಕಂಪ್ಲೀಟ್ ಡಿಟಾಕ್ಸಿಫೈ ಆಗುತ್ತೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ನಲ್ಲಿ ಕೀಮೋಥೆರಪಿ ಮಾಡಿಸ್ಕೊಂಡಾಗ ಇದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ನಿಂದ ಉಳಿಸಲು ಏನಂತಂದ್ರೆ ಈ ನಿರ್ಮಲ ಮುದ್ರೆ ತುಂಬಾನೇ ಲಾಭಕಾರಿಯಾಗಿದೆ. ಯಾವುದೇ ರೀತಿಯ ಔಷಧಿಗಳಿಂದ ಅಥವಾ ವಿಷಯುಕ್ತ ಊಟದ ಎಫೆಕ್ಟ್ ಆದಾಗ ಈ ಮುದ್ರೆಯನ್ನು ತಕ್ಷಣ ಮಾಡಬೇಕು. ನಾಯಿ, ಬೆಕ್ಕು, ಮಂಗ ಈ ಪ್ರಾಣಿಗಳು ಕಚ್ಚಿದಾಗ ಅಥವಾ ಯಾವುದೇ ರೀತಿಯ ವಿಷ ಸೇವನೆ ಆದಾಗ ತಕ್ಷಣ ಈ ಮುದ್ರೆ ಮಾಡಬೇಕು. ನಿರ್ಮಲ ಮುದ್ರೆಯ ಜೊತೆಗೆ ಅಪಾನ ಮುದ್ರೆ ಕೂಡ ಮಾಡಿದ್ರೆ ನಮ್ಮ ದೇಹದಿಂದ ಎಲ್ಲಾ ವಿಜಾತೀಯ ತತ್ವಗಳು ಹೊರ ಹೋಗುತ್ತವೆ ಮತ್ತು ನಮ್ಮ ದೇಹ ರೋಗಮುಕ್ತ ಆಗುತ್ತದೆ. ಅಷ್ಟೇ ಅಲ್ಲ, ಈ ನಿರ್ಮಲ ಮುದ್ರೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ನಕಾರಾತ್ಮಕ ಭಾವನೆಗಳು, ನಮ್ಮ ನೆಗೆಟಿವ್ ಫೀಲಿಂಗ್ಸ್ ಅವು ದೂರ ಹೋಗುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.